ವರ್ಷಗಳ ಹೋರಾಟಕ್ಕೆ ಫಲ. ಅಲೆಮಾರಿ ಕುಟುಂಬಕ್ಕೆ ದೊರೆತ ಸರ್ಕಾರಿ ದಾಖಲೆಗಳು. ಚಿಕ್ಕನಾಯಕನಹಳ್ಳಿ. ಹಲವು ವರ್ಷಗಳಿಂದ ಸಂಕಷ್ಟದಲ್ಲಿದ್ದ ಅಲೆಮಾರಿ ಕುಟುಂಬಕ್ಕೆ ಇದೀಗ ಸರ್ಕಾರಿ ದಾಖಲೆಗಳು ದೊರೆತಿದ್ದು ಹೊಸ ಬದುಕಿನ ದಾರಿಯನ್ನು ತೆರೆದಿದೆ. ತಾಲೂಕಿನ ಕುರುಬರಹಳ್ಳಿ ಸಮೀಪದಲ್ಲಿ ವಾಸಿಸುತ್ತಿದ್ದ ಜ್ಯೋತಿ 35 ವರ್ಷ ಮತ್ತು ದುರ್ಗಪ್ಪ 45 ವರ್ಷ ಈ ದಂಪತಿಗಳು ಹುಟ್ಟಿದಾಗಿನಿಂದಲೇ ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಜೀವನ ಸಾಗಿಸುತ್ತಿದ್ದರು. ನಾವು ತೆಗ್ಸಕ್ಕೆ ಹೋದಾಗ ನಮ್ಮನ್ನಲ್ಲಿ ಫೋಟೋ ತೆಗೆಯುವಂಥ ಅಧಿಕಾರಿಗಳು ಸ್ಪಂದಿಸಲ್ಲ. ಹಾಗಾಗಿ ಮೇಡಮ್ ಅವರು ಇನ್ನೂ ಒಂದು ಉಮಾ ಮತ್ತೆ ಮಸನದ ಪಕ್ಕದಲ್ಲಿ ಟಾರ್ಪೆಲ್ ಟೆಂಟ್ ಹಾಕಿಕೊಂಡು ವಾಸವಿದ್ದು ಮೂಲಭೂತ ಸೌಲಭ್ಯಗಳಿಲ್ಲದೆ ಹೀನಾಯ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದರು. ಈ ದಂಪತಿಗಳಿಗೆ 6 ಮಕ್ಕಳು, 5 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ. ಕೆಲವರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಉಳಿದವರು ಇನ್ನೂ ಚಿಕ್ಕವರಾಗಿದ್ದಾರೆ. ಪರಿಶಿಷ್ಟ ಜಾತಿಯ ಅಲೆಮಾರಿ ಸಮುದಾಯಕ್ಕೆ ಸೇರಿದ ಈ ಕುಟುಂಬವು ಊರು ಅಲೆದು ಜೀವನ ನಡೆಸುತ್ತಿತ್ತು. ಜೀವನೋಪಾಯಕ್ಕಾಗಿ ದಂಪತಿಗಳು ಚಿಂದಿ ಆಯುವ ಕೆಲಸ ಮಾಡುತ್ತಿದ್ದರು. ಈ ಕುಟುಂಬದ ಸಂಕಷ್ಟವನ್ನು ಗಮನಿಸಿದ ಮಾತಂಗ ಮುನಿ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಚಿಕ್ಕನಾಯಕನಹಳ್ಳಿ ಅಧ್ಯಕ್ಷ ತೇಜ ಡಿಎಸ್ ಹಾಗೂ ಸದಸ್ಯರು ನೆರವಿಗೆ ಮುಂದಾದರು. ಯಾವುದೂ ಇರಲಿಲ್ಲ. ನಾವು ಸುಮಾರು ಒಂದು 2 ವರ್ಷದಿಂದ ನಾವು ಪ್ರಯತ್ನ ಪಡ್ತಲೇ ಇದ್ವಿ. ನಮ್ಮ ಟ್ರಸ್ಟಿಂದ ನಮ್ಮ ಶಾಂತರಾಜು ಮತ್ತು ರಂಗನಾಥ್ ಇವನ್ನೆಲ್ಲ ಕೇಳಿದಾಗ ನಾವೆಲ್ಲ ಒಂದು ಕಡೆ ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಇಂಥವೆಲ್ಲ ಸುಮಾರು ಇದ್ದಾವೆ, ನಮ್ಮಲ್ಲಿ ನಿದರ್ಶನಗಳಿದೆ. ಇಲ್ಲಿಂದ ಇಡೀ ತಾಲೂಕು ಸುದ್ದಿ ಅಂತ ನಾವು ಸರ್ವೆ ಮಾಡಿದಾಗ ತುಂಬ ಇದೆ ಇಂಥವು. ಸಾಕಷ್ಟು ನಾವು ನೋಡಿದ್ದೀವಿ. ನಮ್ಮ ಹತ್ರ ಡಾಕ್ಯುಮೆಂಟ್ರಿ ಇದೆ, ನಮ್ಮ ಹತ್ರ ಎಲ್ಲದೂ ಕೂಡ ಇದ್ರೂ ಕೂಡ ಯಾಕೆ ಇವ್ರಿಗೆ ಆಗ್ತಾ ಇಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿತ್ತು ನಮಗೂ. ಈಗ ಮೊನ್ನೆಲ್ಲ ಕುಟುಂಬವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಮುಂದಾದ ಅವರು ಸಣ್ಣ ವ್ಯಾಪಾರ ಆರಂಭಿಸಲು ಸಹಾಯ ಮಾಡಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಕರಿಸಿದರು. ಹಲವಾರು ವರ್ಷಗಳ ಹೋರಾಟದ ಬಳಿಕ ಇದೀಗ ಕುಟುಂಬಕ್ಕೆ ಆಧಾರ್ ಕಾರ್ಡ್, ವೋಟರ್ ಐಡಿ, ಬ್ಯಾಂಕ್ ಖಾತೆ, ಪಾನ್ ಕಾರ್ಡ್ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ದೊರೆತಿದೆ. ಜೊತೆಗೆ ಯಶಸ್ವಿನಿ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲಾಗಿದೆ. ಇಷ್ಟು ವರ್ಷಗಳಿಂದ ಯಾವುದೇ ದಾಖಲೆಗಳಿಲ್ಲದೆ ಬದುಕುತ್ತಿದ್ದ ಈ ಕುಟುಂಬಕ್ಕೆ ಇದು ಮಹತ್ವದ ಸಾಧನೆಯಾಗಿದೆ. ಈ ಕಾರ್ಯದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಶಾಂತರಾಜು ಡಿ, ಸದಸ್ಯರಾದ ಗುರುಮೂರ್ತಿ, ಸೃಜನ ಮಹಿಳಾ ಸಂಘಟನೆಯ ಇಂದಿರಾ ಮೇಡಂ, ಅಲೆಮಾರಿ ಹೋರಾಟಗಾರರಾದ ರಾಮಾಂಜಿನಿ, ಶಿವಣ್ಣ, ರಂಗನಾಥ್ ಹಾಗೂ ವಕೀಲ ಎಂಬಿ ನಾಗರಾಜು ಸೇರಿದಂತೆ ಅನೇಕರು ಕೈಜೋಡಿಸಿದ್ದಾರೆ. ದಾಖಲೆಗಳನ್ನು ಒದಗಿಸಿದ ಹಿನ್ನೆಲೆಯಲ್ಲಿ ಜ್ಯೋತಿ ಮತ್ತು ದುರ್ಗಪ್ಪ ದಂಪತಿಗಳು ಸಹಾಯ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವೇಳೆ ಕಾರ್ಯದರ್ಶಿ ಶಾಂತರಾಜು ಮಾತನಾಡಿ, ಇನ್ನೂ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ದಾಖಲೆಗಳಿಲ್ಲದೆ ಬದುಕುತ್ತಿವೆ. ಸರ್ಕಾರವು ವಿಶೇಷ ಆಂದೋಲನದ ಮೂಲಕ ಇಂತಹ ಕುಟುಂಬಗಳಿಗೆ ದಾಖಲೆಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಆಮೇಲೆ ಎಲ್ಲೋ ಒಂದು ಮರದಡಿಯಲ್ಲಿ ಹುಟ್ಟಿ ಬೆಳೆದಿರ್ತಾರೆ, ಅವ್ರಿಗೇನು ಐಡೆಂಟಿ ಪ್ರೂಫ್ ಇರಲ್ಲ. ದಯವಿಟ್ಟು ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವರಿಗೆಲ್ಲ ತಹಸೀಲ್ದಾರ್ ಮೇಡಮ್ ಅವರು ಗುರುತಿಸಿ ಅವರಿಗೆಲ್ಲ ಇದೇ ಥರ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಮಕ್ಕಳಿಗೆ ಓದ್ಕೊಳಕ್ಕೊಂದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಇವತ್ತು ಒಳ್ಳೆ ಕೆಲಸ ಮಾಡಿದ್ರಿ. ಇವರಿಗೆಲ್ಲ ನಮ್ಮ ಅಲೆಮಾರಿಗಳು ಕೊಟ್ಟು ಸುಮಾರು ವರ್ಷದಲ್ಲಿ ಇದ್ದರು. ಇದರಲ್ಲಿ ಶಾಂತರಾಗ್ದು ಭಾರಿ ಹೋರಾಟ ಇತ್ತು. ಹಾಗಾಗಿ ದಯವಿಟ್ಟು ಇನ್ನೂ ಸ್ವಲ್ಪ ಜನ ಇದ್ದಾರೆ. ಮಾತಂಗ ಮುನಿಯವರು, ನಮ್ಮ ಇಂದಿರಾ ಮೇಡಮ್ನವರು, ಇವರೆಲ್ಲ ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಂಗಾಗಿ ಇನ್ನೂ ಸ್ವಲ್ಪ ಜನಕ್ಕೆಲ್ಲ ಒಳ್ಳೇದು ಮಾಡಿಕೊಟ್ರೆ ನಮಸ್ಕಾರ, ಅಷ್ಟು ಮಾಡಿಕೊಟ್ರೆ ಸಾಕು. ಈ ಘಟನೆ ಅಲೆಮಾರಿ ಸಮುದಾಯಗಳ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಸಮರ್ಪಕ ಪ್ರಯತ್ನದಿಂದ ಅವರ ಜೀವನದಲ್ಲಿ ಬದಲಾವಣೆ ತರಬಹುದು ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಎಲ್ಲರಿಗೂ ಗೊತ್ತಿದೆ, ಇವತ್ತು ಒಬ್ಬ ನಾಗರಿಕನ ಒಂದು ಗುರುತು ಅಥವಾ ಅಸ್ಮಿತೆ ಅಂತಂದ್ರೆ ಅದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇದ್ರೆ ಅವ್ರಿಗೆ ಒಂದು ಮತ್ತೆ ರೇಷನ್ ಕಾರ್ಡು ಮತ್ತೆ ಊಟ ಎಲ್ಲನೂ ಕೂಡ ಸಿಗುತ್ತೆ. ಅದಕ್ಕೆ ಕೂಡ ನಿರಂತರ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ ಶಾಂತರಾಜ್ ಅವರ ಪ್ರಯತ್ನ ತುಂಬ ದೊಡ್ಡದಾಗೇ ಇದೆ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಭಾರತದ ಪ್ರಜೆಯಾಗಿ ದುರ್ಗಪ್ಪ ಒಳ್ಳೆ ಜೀವನವನ್ನು ಸಾಗಿಸ್ಬೋದು ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ನಾನು ನಮ್ಮ ತಾಲೂಕು ಆಡಳಿತದ ಮುಖ್ಯಸ್ಥರಾದಂಥ ತಹಸೀಲ್ದಾರ್ ಮೇಡಮ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಇಡೀ ತುಮಕೂರು ಜಿಲ್ಲೆಯ ಆಡಳಿತ ವರ್ಗದವರಿಗೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಂಥ ಜನ ಎಷ್ಟು ಜನ ಇದೆ ಈ ಒಂದು ಸಮಾಜದಲ್ಲಿ, ಅವ್ರಿಗೂ ಕೂಡ ಈ ಸಹಾಯ ಚಾಚಬೇಕು ಅಂತ ಹೇಳಿ ಸಂದರ್ಭದಲ್ಲಿ